ನೋಡ್ತಾ ಇದ್ರ ವಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಲೋಕಸಭಾ ಚುನಾವಣೆ ಮುಗಿದು 1 ತಿಂಗಳು 16 ದಿನಗಳಾಗೋಗ್ಬಿಡ್ತು. ಇದರ ಜೊತೆಗೆ ಚುನಾವಣಾ ಫಲಿತಾಂಶ ಬಂದು ಕೂಡ ಸುಮಾರು 1 ವಾರಗಳೆಲ್ಲ ಕಳೆದು ಹೋಯಿತು. ಇದಾದ ಮೇಲೆ ಈಗ ಚುನಾವಣಾ ಫಲಿತಾಂಶ ಬಂದ ಮೇಲೆ ವಿಮರ್ಶೆಗಳು ಪರಾಮರ್ಶೆಗಳು ನಡೀತವೆ. ಚುನಾವಣೆಯಲ್ಲಿ ಏನಾಯ್ತು, ಶ್ರೇಯಸ್ಗೆಲ್ಲಕ್ಕೆ ಏನ್ ಕಾರಣಗಳಾಯ್ತು, ಪ್ರಜ್ವಲ್ ಸೋಲಿಗೆ ಕಾರಣಗಳು ಏನಿರಬಹುದು, ಅಂತರ ಯಾವ ತರ ಇದೆ, ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ್ಯಾವ ಪಕ್ಷಕ್ಕೆ ಅಂತರ ಬಂದಿದೆ, ಎಷ್ಟೆಷ್ಟು ಅಂತರ ಬಂದಿದೆ, ಯಾವ ಪಕ್ಷಕ್ಕೆ ಲೀಡ್ ಬಂತು, ಕಳೆದ ವಿಧಾನಸಭಾ ಚುನಾವಣೆಗೆ ಯಾರಿಗೆ ಲೀಡ್ ಬಂದಿತ್ತು, ಈ ತರದೆಲ್ಲ ಒಂದಿಷ್ಟು ವಿಮರ್ಶೆಗಳು ನಡೀತಾ ಹೋಗುತ್ತೆ. ಆ ತರ ವಿಮರ್ಶೆಗಳನ್ನ ನೋಡ್ತಾ ಹೋದಾಗ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 1 ವರ್ಷಗಳ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೇವಲ 4,000 ವೋಟ್ಗಳನ್ನ ತಗೊಂಡಿದ್ರು. ಬನವಾಸಿ ರಂಗಸ್ವಾಮಿ ಕಾಂಗ್ರೆಸ್ನ ಇಲ್ಲಿಯ ಅಭ್ಯರ್ಥಿ ಆಗಿದ್ರು. ಕೇವಲ 4,000 ವೋಟ್ ತಗೊಳ್ಳೋ ಮೂಲಕ ತಮ್ಮ ಠೇವಣಿಯನ್ನು ಕೂಡ ಕಳ್ಕೊಂಡಿದ್ರು. 1 ವರ್ಷಗಳ ಅಂತರದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಸನದಲ್ಲಿ 88,347 ವೋಟ್ಗಳು ತಗೊಳುತ್ತೆ ಅಂತ ಅಂದ್ರೆ JDS ನ ಶಾಸಕರಿದ್ದಾರೆ. ಇಲ್ಲಿ JDS ನ ಸ್ವರೂಪ್ ಪ್ರಕಾಶ್ ಶಾಸಕರಿದ್ದಾರೆ, ಅತ್ಯುನ್ನತ ಮತಗಳನ್ನ ಪಡೆದು ಶಾಸಕರಾಗಿದ್ದಾರೆ. ಬಟ್ ಅವರ ಕ್ಷೇತ್ರದಲ್ಲೂ ಕೂಡ ನೋಡ್ತಾ ಹೋದ್ರೆ ಠೇವಣಿಯನ್ನ ಕಳೆದುಕೊಂಡಿದ್ದ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ 88,347 ವೋಟ್ಗಳು ತಗೊಳುತ್ತೆ. ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ 19,760 ಮತಗಳ ಅಂತರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಇಡ್ತಾಳ್ತಾರೆ. ಹಾಗಿದ್ರೆ ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಗೆಲುವಿಗೆ ಕಾರಣ ಯಾರು ಅನ್ನೋದಕ್ಕಿಂತ ಪ್ರಜ್ವಲ್ ರೇವಣ್ಣ ಸೋಲಿಗೆ ಕಾರಣ ಯಾರು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಈಗ ರಾಜಕೀಯ ವಲಯದಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆ ಏನಪ್ಪಾ ಅಂತ ಅಂದ್ರೆ, ಪ್ರಜ್ವಲ್ ರೇವಣ್ಣ ಸೋಲಿಸಿದ್ದು ಶ್ರೇಯಸ್ ಪಟೇಲ ಅಥವಾ ಮತ್ಯಾರು ಇದ್ದಾರಾ? ಪ್ರಜ್ವಲ್ ರೇವಣ್ಣ ಅವ್ರನ್ನ ಸೋಲಿಸಿದ್ದು ಕಾಂಗ್ರೆಸ್ ಅಭ್ಯರ್ಥಿಯೇ ಅಥವಾ ಮೈತ್ರಿ ಪಕ್ಷದ ನಾಯಕರ, ಬಿಜೆಪಿ ನಾಯಕರ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಪ್ರೀತಮ್ ಗೌಡ್ರ ಅನ್ನೋ ಪ್ರಶ್ನೆ ಮನೆ ಮಾಡ್ತಾರೆ. ಹಾಗಿದ್ರೆ ಹಾಸನ ಲೋಕಸಭಾ ಕ್ಷೇತ್ರದ ರಾಜಕೀಯ ವಿಮರ್ಶೆ ಯಾವ ತರ ನಡೀತಾ ಇದೆ? ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಸೋಲಿಗೆ ಪ್ರೀತಮ್ ಗೌಡ್ರು ಅಸಲಿ ಕಾರಣನ? ಎಸ್, ಈ ಬಗ್ಗೆ ನೋಡ್ತಾ ಹೋದ್ರೆ ಏನ್ ಚರ್ಚೆ ನಡೀತಾ ಇದೆ ಅಂತ ನೋಡ್ತಾ ಹೋದ್ರೆ, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣರನ್ನ ಸೋಲಿಸಿದ್ದು ಯಾರು? ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಸೋಲಿಸಿದ್ದು ಯಾರು ಅನ್ನೋ ಪ್ರಶ್ನೆ ಮನೆ ಮಾಡ್ತಾ ಇದೆ. ಪ್ರಜ್ವಲ್ ವಿರುದ್ಧ ಗೆದ್ದಿರೋದು ಶ್ರೇಯಸ್ ಪಟೇಲ್ ಆದ್ರೂ ಸೋಲಿಸಿದ್ದು ಯಾರು ಅನ್ನೋ ಪ್ರಶ್ನೆ. ಪ್ರಜ್ವಲ್ ರೇವಣ್ಣನನ್ನ ಸೋಲಿಸೋಕೆ ಪ್ರೀತಮ್ ಗೌಡ್ರು ಬಳಸಿದ್ರ ಪಾಶುಪತಾಸ್ತ್ರ ಅಂತಕ್ಕಂಥ ಪ್ರಶ್ನೆ ಮನೆ ಮಾಡ್ತಾ ಇದೆ. ಪ್ರಜ್ವಲ್ ರೇವಣ್ಣರನ್ನ ಸೋಲಿಸೋಕೆ ಪ್ರೀತಮ್ ಗೌಡ್ರು ಪಾಶುಪತಾಸ್ತ್ರವನ್ನ ಬಳಕೆ ಮಾಡಿದ್ರ? ತಮ್ಮ ಬತ್ತಳಿಕೆಯಲ್ಲಿದ್ದಂತ ಪಾಶುಪತಾಸ್ತ್ರವನ್ನ ಬಳಕೆ ಮಾಡಿದ್ದಾರ ಪ್ರೀತಮ್ ಗೌಡ್ರು? ಬಿಜೆಪಿ ಜೊತೆಗಿನ ಮೈತ್ರಿಯೇ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಮುಳುವಾಯ್ತಾ? ಹಾಗಿದ್ರೆ ಬಿಜೆಪಿ ಜೊತೆಗಿನ ಮೈತ್ರಿಯೇ ಜೆಡಿಎಸ್ಗೆ ಮುಳುವಾಗಿದ್ಯಾ ಜಿಲ್ಲೆಯಲ್ಲಿ? ಪ್ರಜ್ವಲ್ ಸೋಲಿಗೆ ಪೆನ್ ಡ್ರೈವ್ ಜೊತೆ ಪ್ರೀತಮ್ ಗೌಡ್ರ ತಂತ್ರಗಾರಿಕೆಯೂ ಕಾರಣವಾಯ್ತಾ ಅಂತ ಪ್ರಶ್ನೆ. ಪ್ರಜ್ವಲ್ ರೇವಣ್ಣ ಸೋಲಿಗೆ ಪೆನ್ ಡ್ರೈವ್ ಒಂದ್ ಕಡೆ ಕಾರಣ ಅಂತ ಜನ ಹೇಳ್ತಾರೆ, ಹೌದು. ಅದರ ಜೊತೆಗೆ ಪ್ರೀತಮ್ ಗೌಡ್ರ ತಂತ್ರಗಾರಿಕೆಯೂ ಕೂಡ ಇಲ್ಲಿ ವರ್ಕೌಟ್ ಆಗಿದ್ಯಾ? ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಸೋಲಿಸಿದ್ದು ಶ್ರೇಯಸ್ ಪ್ರೀತಮ್ ಗೌಡ್ರ? ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಸೋಲಿಸಿದ್ದು ಯಾರಾಗಿದ್ರೆ? ಶ್ರೇಯಸ್ ಪಟೇಲ ಪ್ರೀತಮ್ ಗೌಡ್ರ? ಎಸ್, ಈ ತರದೊಂದು ಚರ್ಚೆ ಮುನ್ನೆಲೆಗೆ ಬಂದಿದೆ ಈಗ. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ಒಂದಿಷ್ಟು ಪ್ರಶ್ನೆಗಳನ್ನ ಮನೆ ಮಾಡ್ತಾ ಇದ್ವಿ. ಚುನಾವಣೆ ಮುಗಿದ್ಮೇಲೆ ಜನ ಏನ್ರಿ ಆಳ್ಗೊಂದ್ ಮಾತು ಅಂತ ಮಾತಾಡ್ತಾರೆ, ಅದ್ರಲ್ಲಿ ಏನಿದೆ ಅಂತ ಅಂದ್ರೆ, ಪ್ರಜ್ವಲ್ ರೇವಣ್ಣ JDS ನ ಚಿಹ್ನೆ ಮೇಲೆ ಸ್ಪರ್ಧೆ ಮಾಡಿದ್ದವರು. ಪ್ರೀತಮ್ ಗೌಡ್ರು ಹಾಸನ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು. ಜಿಲ್ಲೆಯಲ್ಲಿ ಬಿಜೆಪಿಯಲ್ಲಿ ತಮ್ಮದೇ ಆದಂತ ಒಂದಿಷ್ಟು ಹಿಡಿತವನ್ನ ಹಿಡ್ಕೊಂಡಿದ್ದಾರೆ. ಅಂಡ್ ಎಸ್ಪೆಷಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಗೆದ್ದಂತ ಪ್ರೀತಮ್ ಗೌಡ್ರು ಎರಡನೇ ಬಾರಿ ಮೊದಲ ಬಾರಿ ಗೆದ್ದ ಮತಗಳ ಅಂತರಕ್ಕಿಂತ ಹೆಚ್ಚು ಮತಗಳನ್ನ ಪಡ್ಕೊಂಡಿದ್ರಾದ್ರೂ ಕೂಡ ಇಲ್ಲಿ ಗೆಲ್ಲಲಿಕ್ಕೆ ಆಗ್ಲಿಲ್ಲ. ಕಾರಣ ಅವ್ರದ್ದು ಹಿಂಗೆ ಒಂದಿಷ್ಟು ರೀಸನ್ಗಳು, ಓವರ್ ಕಾನ್ಫಿಡೆನ್ಸ್, ಮತ್ತೊಂದು ಇನ್ನೊಂದು ಅವ್ರ ಸೋಲಿಗೆ ಕಾರಣ ಆಯ್ತು. ಒಂದು ಸಮುದಾಯ ಸಂಪೂರ್ಣವಾಗಿ ಪ್ರೀತಮ್ ಗೌಡ್ರನ್ನ ಸೋಲಿಸಲೇಬೇಕು ಅಂತ ಹೇಳಿ, ಮತ್ತೊಂದು ಕಡೆ ಒಂದು ಪ್ರೀತಮ್ ಗೌಡ್ರನ್ನ ಸೋಲಿಸಲೇಬೇಕು ಅಂತ ಮತ್ತೊಂದು ಪಕ್ಷ ಒಂದು ಕಡೆಗೆ ಮತ ಚಲಾವಣೆ ಮಾಡಿದ್ದು, ಇನ್ನೊಂದು ಕಾರಣಗಳಿಂದ ಪ್ರೀತಮ್ ಗೌಡ್ರು ಸೋತ್ರು. ಫೈನ್, ಅವೆಲ್ಲ ಮುಗಿದೋದ್ ಕತೆ, 1 ವರ್ಷ ಆಗೋಯ್ತು. ಈಗ ಮನ್ಮೂಲೆ ನಡೀತಲ್ಲ ಲೋಕಸಭಾ ಚುನಾವಣೆ, ಇಲ್ಲಿ ಪ್ರೀತಮ್ ಗೌಡ್ರ ಪಾತ್ರ ಏನು?
ಪ್ರೀತಮ್ ಗೌಡ್ರು ಹಾಸನ ಲೋಕಸಭಾ ಕ್ಷೇತ್ರದಿಂದ ದೂರ ಉಳಿದಿದ್ರು. ಇದರ ಜೊತೆಗೆ ಪ್ರೀತಮ್ ಗೌಡ್ರು ಹಾಸನ ಲೋಕಸಭಾ ಕ್ಷೇತ್ರದಿಂದ ದೂರ ಉಳಿದಿದ್ರು. ಹಂಗಾದ್ರೆ ಅವ್ರು ದೂರ ಉಳಿದಿದ್ದಷ್ಟಕ್ಕೆ ಪ್ರಜ್ವಲ್ ರೇವಣ್ಣಗೆ ಸೋಲಾಗ್ಬಿಡ್ತಾ? ಈ ತರ ಪ್ರಶ್ನೆಗಳು. ಪ್ರೀತಮ್ ಗೌಡ್ರ ಹೆಸರನ್ನ ಇಲ್ಲಿ ತಾಳೆ ಹಾಕಕ್ಕೆ 5 ಕಾರಣಗಳನ್ನ ನಾವು ನೋಡ್ತಾ ಹೋಗೋಣ. ಪ್ರೀತಮ್ ಗೌಡ್ರು ಪ್ರಜ್ವಲ್ ರೇವಣ್ಣ ಅವ್ರನ್ನ ಸೋಲ್ಸಿದ್ರ ಅನ್ನೋದಕ್ಕೆ 5 ರೀಸನ್ಸ್ ಗಳನ್ನ ನಾನು ನಿಮ್ತ ಕೊಡ್ತಾ ಹೋಗ್ತೀನಿ. 5 ಕಾರಣಗಳು. ಮೊದಲನೇ ಕಾರಣ, ಪ್ರೀತಮ್ ಗೌಡ್ರು ಹಾಸನ ಲೋಕಸಭಾ ಕ್ಷೇತ್ರದಿಂದ ದೂರ ಉಳಿತಾರೆ. ಹಾಸನ ಲೋಕಸಭಾ ಕ್ಷೇತ್ರವನ್ನ ಯಾವಾಗ JDS ಮತ್ತೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಮೈತ್ರಿ ಮಾಡ್ಕೊಂತು ಅಂತ ಗೊತ್ತಾಯ್ತು, ಆ ಕ್ಷಣದಿಂದ ಪ್ರೀತಮ್ ಗೌಡ್ರು ಹಾಸನ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಬಿಜೆಪಿಗೆ ಕೊಡಬೇಕು, ಜಿಲ್ಲೆಯಲ್ಲಿ ಬಿಜೆಪಿಗೆ ಪೂರಕವಾದ ವಾತಾವರಣ ಇದೆ, JDS ಗೆ ಕೊಟ್ಟೋದ್ ಬೇಡ, ಬಿಜೆಪಿ ಕೊಡಬೇಕು ಅಂತ ಒಂದಿಷ್ಟು ಪಟ್ಟನ್ನ ಹಿಡಿದಿದ್ರು. ಪದೇ ಪದೇ ಅದನ್ನೇ ಎಲ್ಲ ಕಡೆ ಹೇಳ್ತಾ ಇದ್ರು. ಇದರ ಜೊತೆಗೆ ತಮ್ಮ ಕೃಪಾ ಪೋಷಿತ ಅಭ್ಯರ್ಥಿ ಅಂತ ಹೇಳಿ ಯಾರೋ ಹೋಟ್ಲು ಮಾಲೀಕರು ಒಬ್ಬರನ್ನ ಕರ್ಕೊಂಡ್ಬಂದು ಅಭ್ಯರ್ಥಿ ಅಂತ ಬಿಂಬಿಸುವ ಪ್ರಯತ್ನವನ್ನ ಮಾಡಿದ್ರು. ಆ ವ್ಯಕ್ತಿ ಕೂಡ ಹಾಸನದ ಮೂಲೆ ಮೂಲೆಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಫ್ಲೆಕ್ಸ್ ಹಾಕೊಂಡು ಓಡಾಡಿದ್ರು. ಹೋಟೆಲ್ ಉದ್ಯಮಿಗೆ ಟಿಕೆಟ್ ಕೈ ತಪ್ಪಿತು, ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಅಂತ ಆಯ್ತು. ಆ ಸಂದರ್ಭದಲ್ಲಿ ಪ್ರೀತಮ್ ಗೌಡ್ರು ಸ್ಟ್ರಾಂಗ್ ಆಗಿ ನಿಂತರು. ಆಗ ಪ್ರೀತಮ್ ಗೌಡ್ರು ಪಟ್ಟಿಡಿದ್ರು, ಆಯ್ತ್ರಪ್ಪ ಟಿಕೆಟ್ ಅನ್ನ JDS ಗೆ ಕೊಡೋಣ, ಆದ್ರೆ ಅಭ್ಯರ್ಥಿಯನ್ನ ಬದಲಾಯಿಸಬೇಕು. ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆಗ್ಬಾರ್ದು, ಕೊನೆ ಪಕ್ಷ ದೇವೇಗೌಡರು ಬರ್ಲಿ, ನಾವೆಲ್ಲ ನಿಂತ್ಕೊಂಡು ಕೆಲಸ ಮಾಡ್ತೀವಿ, ಅಥವಾ ಅಭ್ಯರ್ಥಿ ಬದಲಾಯಿಸಿ. ಆದ್ರೆ ಪ್ರೀತಮ್ ಗೌಡ್ರು ಒಂದು ಪಟ್ಟನ್ನ ಹಿಡಿದಿದ್ರು, ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆಗ್ಬಾರ್ದು ಅಂತ. ಇದಕ್ಕೆ ಸಂಬಂಧಿಸಿದಂತೆ ಹಾಸನದ ಇದೇ ಫಲ್ಗುಣಿ ಹೋಟ್ಲಲ್ಲಿ ತಮ್ಮ ಪಕ್ಷದ ಮುಖಂಡರುಗಳು, ನಾಯಕರುಗಳು, AT ರಾಮಸ್ವಾಮಿ ಆಗಿರಬಹುದು, ಆಲೂರು ಸಕಲೇಶ್ಪುರ ಶಾಸಕರಾಗಿರಬಹುದು, ಯೋಗ ರಮೇಶ್ ಆಗಿರಬಹುದು, ಅಂಡ್ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದೇಶ್ ನಾಗೇಂದ್ರ ಆಗಿರಬಹುದು, ಹೀಗೆ ಒಂದಿಷ್ಟು ನಾಯಕರುಗಳು ಯಾರು JDS ವಿರೋಧ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅಲ್ಲ, ಹಾಸನದ ಬಿಜೆಪಿಲಿ ಎಲ್ಲರೂ ಕೂಡ JDS ವಿರೋಧಿ ಬಣದಲ್ಲೇ ಗುರುತಿಸ್ಕೊಂಡಿರ್ಬೇಕಾಗಿತ್ತು. ಯಾಕಂದ್ರೆ ಮೈತ್ರಿ ಆಗೋವರೆಗೂ ಅವರೆಲ್ಲ ಆಪೋಸಿಟ್ ಪಾರ್ಟಿಯವರೇ. ಆದ್ರೆ ಬೇಲೂರು ಕ್ಷೇತ್ರವನ್ನ ಹೊರತುಪಡಿಸಿ, ಯಾಕಂದ್ರೆ ಬೇಲೂರು ಕ್ಷೇತ್ರದ ಬಿಜೆಪಿ ಶಾಸಕರಾದಂತ ಹುಲ್ಲಳ್ಳಿ ಸುರೇಶ್ ಅವರು ಮಾತ್ರ ತನು ಮನ ಧನ ಎಲ್ಲವನ್ನ ಅರ್ಪಿಸಿ ತಮ್ಮದೇ ಪಕ್ಷದ ಅಭ್ಯರ್ಥಿ ನಿಂತಿದ್ದಾರೆ ಅನ್ನೋ ರೀತಿಯಲ್ಲಿ ನಿಂತ್ಕೊಂಡಲ್ಲಿ ಕೆಲಸ ಮಾಡಿದ್ರು, ಲೀಡ್ನು ಕೂಡ ಕೊಡಿಸಿದ್ದಾರೆ. ಹಾಗಾಗಿ ಅವರನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಸಭೆಗಳನ್ನ ಮಾಡಿದ್ರು, ಗೌಪ್ಯ ಸಭೆಗಳನ್ನ ಮಾಡಿದ್ರು, ಚುನಾವಣಾ ತಂತ್ರಗಾರಿಕೆಗಳನ್ನ ಹೆಣದ್ರು. ಇದಾದ್ಮೇಲೆ ಹಾಸನಕ್ಕೆ ಬಿಜೆಪಿಯಿಂದ ಉಸ್ತುವಾರಿ ಬರ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಟ್ರೆ ಹಿನ್ನಡೆ ಆಗುತ್ತೆ, ಬದಲಾಗಿ ಅಭ್ಯರ್ಥಿ ಬದಲಾಯಿಸಬೇಕು ಅಂತಕ್ಕಂಥ ಒಂದು ಮೆಸೇಜ್ ಅನ್ನ ಕೊಟ್ಟರು. ಮೈಸೂರಿನಲ್ಲಿ ಅಮಿತ್ ಶಾ ಮೀಟಿಂಗ್ ಅನ್ನ ಕರೆದಿದ್ರು. ಆ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಪ್ರೀತಮ್ ಗೌಡ್ರು. ಅವರ ಅಭಿಪ್ರಾಯವನ್ನ ಕೇಳಿದಾಗ ಅಲ್ಲೂ ಕೂಡ ಅದೇ ಉತ್ತರವನ್ನ ಕೊಟ್ಟಿದ್ರು, ಹಾಸನದಲ್ಲಿ ಅಭ್ಯರ್ಥಿ ಬದಲಾಯಿಸಬೇಕು, ಪ್ರಜ್ವಲ್ ರೇವಣ್ಣ ಆದ್ರೆ ಹಿನ್ನಡೆ ಆಗುತ್ತೆ, ಆಗ ನಾವು ಹೊಣೆಯನ್ನ ಹೊರಲಿಕ್ಕೆ ಸಿದ್ಧರಿಲ್ಲ ಅಂತಕ್ಕಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ರು. ಇದಾದ ಮೇಲೆ ಅಮಿತ್ ಶಾ ಅವರು ಕೂಡ ಕುಮಾರಸ್ವಾಮಿ ಅವರೊಟ್ಟಿಗೆ ಅಭ್ಯರ್ಥಿಯನ್ನ ಬದಲಾಯಿಸುವ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು. ಅಷ್ಟರಲ್ಲಾಗಲೇ ಇವೆಲ್ಲ ಪ್ರಹಸನ ನಡೆಯುವಷ್ಟರಲ್ಲಿ ಹಾಸನದಲ್ಲಿ ದೇವೇಗೌಡರು ಪ್ರಜ್ವಲ್ ರೇವಣ್ಣ ಅವರ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಆಗಿ ಹೋಗಿತ್ತು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ ಸ್ಪರ್ಧೆ ಮಾಡಿದ್ರು. ಸೊ ರೀಸನ್ 1, ಡೇ 1 ನಿಂದ ಕೊನೆವರೆಗೂ ಕೂಡ ಪ್ರೀತಮ್ ಗೌಡ್ರು ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿರೋಧ ಮಾಡ್ಕೊಂಡ್ ಬಂದ್ರು. ಯಾವಾಗ ಪ್ರಜ್ವಲ್ ರೇವಣ್ಣ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಆಯ್ತು, ಹಾಸನದಿಂದ ಪ್ರೀತಮ್ ಗೌಡ್ರು ಅಂತರವನ್ನ ಕಾಯ್ದುಕೊಂಡ್ರು, ಮೈಸೂರಿನ ಉಸ್ತುವಾರಿಯನ್ನ ಹೊತ್ಕೊಂಡ್ರು. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ತಾನು ಪ್ರಚಾರ ಮಾಡಿದ್ದೀನಿ ಎಂದು ತೋರಿಸಿಕೊಳ್ಳುವ ರೀತಿಯಲ್ಲಿ ಒಂದೆರಡು ದಿನ ಕಾಟಾಚಾರ ಅಂತ ಕರೀಲೋ ಔಪಚಾರಿಕ ಅಂತ ಕರೆಯೋದೋ ಗೊತ್ತಿಲ್ಲ ನನಗೆ, ಯಾವ ಪದ ಬಳಸಬೇಕು ಅಂತ. ಆತರ ನಾನು ಪ್ರಚಾರ ಮಾಡಿದ್ದೀನೆಂದು ಬಿಂಬಿಸುವ ರೀತಿಯಲ್ಲಿ ಒಂದೆರಡು ದಿವಸ ಪ್ರಚಾರ ಮಾಡಿದ್ರು. ಆದ್ರೆ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನ ಎಲ್ಲೂ ಕೂಡ ಬಳಸಲಿಲ್ಲ. ಬದಲಾಗಿ NDA ಅಭ್ಯರ್ಥಿಗೆ ಮತ ಹಾಕಿ ಅಂತ ಒಂದೆರಡು ಕಡೆ ಹೇಳ ಆ ಕಡೆಗೆ ಹೋಗ್ಬಿಟ್ರು, ಮೈಸೂರು ಕಡೆಗೆ ಮತ್ತೆ ಈ ಕಡೆಗೆ ಸುಳಿಲಿಲ್ಲ. ಯಾವಾಗ ಪ್ರೀತಮ್ ಗೌಡ್ರು ಈ ಕಡೆ ಕಾಣಿಸಿಕೊಳ್ಳಲಿಲ್ಲವೋ, ಪ್ರೀತಮ್ ಗೌಡ್ರ ಆಪ್ತ ಬಣದಲ್ಲಿದ್ದವರು, ಪ್ರೀತಮ್ ಗೌಡ್ರ ಅಭಿಮಾನಿಗಳು ಎಲ್ಲರೂ ಕೂಡ ಪ್ರೀತಮ್ ಗೌಡ್ರೆ ಈ ಕಡೆ ಇಂಟರ್ಫಿಯರ್ ಆಗ್ತಾ ಇಲ್ಲ ಅಂದಮೇಲೆ ನಾವ್ ಯಾಕೆ ಇಂಟರ್ಫಿಯರ್ ಆಗ್ಬೇಕು ಅಂತ ನೋಟು ಕೊತ್ತಿದ್ರು, ಕಾಂಗ್ರೆಸ್ಸಿಗೆ ಒತ್ತಿದ್ರು, ಓಟ್ನಲ್ಲಿ ಮೈತ್ರಿ ಅಭ್ಯರ್ಥಿಗೆ ಓಟ್ ಹಾಕ್ಲಿಲ್ಲ. ಸೊ ಇದು ಪ್ರಜ್ವಲ್ ರೇವಣ್ಣ ಸೋಲಿಗೆ ಮೊದಲನೇ ಕಾರಣ ಇರಬಹುದು. ರೀಸನ್ ನಂಬರ್ 2. ಎರಡನೇ ರೀಸನ್, ಹಾಸನದ ಡೈರಿ ವೃತ್ತ ಮತ್ತೆ BM ರಸ್ತೆಗೆ ಹೊಂದಿಕೊಂಡಂತೆ ಇರುವ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ ಎಣಿಕೆ ನಡೀತು. 4ನೇ ತಾರೀಕು ಮತ ಎಣಿಕೆ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಗೆಲ್ಲ ನೆನಪಿದೆ, ಹೊರಗಡೆ ಕಾಂಗ್ರೆಸ್ನ ಅಭಿಮಾನಿಗಳು ಸೇರ್ಕೊಂಡಿದ್ರು. ಸಹಜವಾಗಿ 8 ಸುತ್ತಿನವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಹಾಗೂ ಶ್ರೇಯಸ್ ಪಟೇಲ್ ನಡುವೆ
ಹಾವು ಏಣಿ ಆಟ ನಡೀತಾ ಇತ್ತು. ಒಂದ್ಸಲಿ ಪ್ರಜ್ವಲ್ ರೇವಣ್ಣ ಮುನ್ನೆಲೆಗೆ ಬರ್ತಾ ಇದ್ರು, ಮತ್ತೊಂದ್ ಕಡೆ ಶ್ರೇಯಸ್ ಪಟೇಲ್ ಮುನ್ನಡೆಗೆ ಬರ್ತಾ ಇದ್ರು. ಒಂದ್ಸಲಿ ಪ್ರಜ್ವಲ್ ರೇವಣ್ಣ ಹಿನ್ನಡೆ ಹೋಗ್ತಾ ಇದ್ರು, ಶ್ರೇಯಸ್ ಪಟೇಲ್ ಹಿನ್ನಡೆ ಆಗ್ತಾ ಇತ್ತು. ಈ ತರ ಹಾವು ಏಣಿ ಆಟ ನಡೀತಾ ಇತ್ತು 8ನೇ ಸುತ್ತಿನವರೆಗೂ. ಯಾವಾಗ 8ನೇ ಸುತ್ತು ಮುಗಿದು 21ನೇ ಸುತ್ತಿನವರೆಗೂ ನಿರಂತರವಾಗಿ ಶ್ರೇಯಸ್ ಪಟೇಲ್ ಲೀಡನ್ನ ಕಾಯ್ಕೊಂಡು ಹೋದ್ರು. 18ನೇ ಸುತ್ತಿನಷ್ಟೊತ್ತಿಗಾಗಲೇ ಶ್ರೇಯಸ್ ಪಟೇಲ್ ಗೆಲುವು ಸಾಧಿಸಿ ಆಗಿತ್ತು. ಆವಾಗ ಇದೇ ಮತ ಎಣಿಕೆ ಕೇಂದ್ರದ ಹೊರಗೆ ಒಂದು ಸದ್ದು ಕೇಳಿಸಲು ಪ್ರಾರಂಭವಾಯಿತು. ಗೆದ್ದಿರೋದು ಕಾಂಗ್ರೆಸ್ ಅಭ್ಯರ್ಥಿ, ಸೋತಿರೋದು ಮೈತ್ರಿ ಅಭ್ಯರ್ಥಿ. ಆದ್ರೆ ಅಲ್ಲಿ ನೆರೆದಿದ್ದ ಅಭಿಮಾನಿಗಳು ಕೂಗ್ತಾ ಇದ್ದಿದ್ದು ಗೌಡರ ಗೌಡ ಪ್ರೀತಂ ಗೌಡ, ಗೌಡರ ಗೌಡ ಪ್ರೀತಂ ಗೌಡ ಅಂತಕ್ಕಂಥ ಜಯಘೋಷಗಳನ್ನ ಕೂಗುವ ಮೂಲಕ ಕಾಂಗ್ರೆಸ್ ಅವರೊಟ್ಟಿಗೆ ಸೇರಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಕುಣಿದು ಸಂಭ್ರಮಿಸಿದರು. ಇದು ಶ್ರೇಯಸ್ ಪಟೇಲ್ ಅವರ ಗೆಲುವನ್ನ ಸಂಭ್ರಮಿಸಿದರೋ ಅಥವಾ ಮೈತ್ರಿ ಅಭ್ಯರ್ಥಿ ಜೆಡಿಎಸ್ ಚಿಹ್ನೆಯಿಂದ ಸ್ಪರ್ಧೆ ಮಾಡಿದ್ದ ಪ್ರಜ್ವಲ್ ರೇವಣ್ಣ ಅವರ ಸೋಲನ್ನ ಸಂಭ್ರಮಿಸಿದ್ರು ಗೊತ್ತಿಲ್ಲ. ಬಟ್ ಅಲ್ಲಿ ಒಂದು ಜಯಘೋಷ ಕೇಳಿ ಬಂತು. ಗೌಡರ ಗೌಡ ಪ್ರೀತಂ ಗೌಡ, ಪ್ರೀತಂ ಗೌಡರಿಗೆ ಜೈ ಅಂತ ಜನ ಕೂಗಿ ಕಿರುಚಿ ತಮ್ಮ ಸಂಭ್ರಮವನ್ನ ವ್ಯಕ್ತಪಡಿಸಿದ್ರು. ಅದಂಗ್ ಸಾರ್, ಗೆದ್ದಿರೋದು ಕಾಂಗ್ರೆಸ್ ಅಭ್ಯರ್ಥಿ, ನೀವು ಏನೋ ಸುಳ್ಳು ಹೇಳ್ಬಿಡ್ತೀರಿ ಅನ್ನೋದಾದ್ರೆ ಒಂದ್ಸಲಿ ಕೇಳಿಸ್ಕೊಂಬಂದ್ಬಿಡಿ. ಕೌಂಟಿಂಗ್ ಹಾಲ್ ಮುಂಭಾಗ ಮತ ಎಣಿಕೆ ಪೂರ್ಣಗೊಂಡ ಕೆಲವೇ ಕ್ಷಣಗಳಲ್ಲಿ ಯಾವಾಗ ಶ್ರೇಯಸ್ ಪಟೇಲ್ ಗೆದ್ರು ಅಂತ ಗೊತ್ತಾಯ್ತೋ ಆ ಸಂದರ್ಭದಲ್ಲಿ ಮತ ಎಣಿಕೆ ಕೇಂದ್ರದ ಹೊರಗೆ ನಿಂತ್ಕೊಂಡು ಗೌಡರ ಗೌಡ ಪ್ರೀತಂ ಗೌಡ ಅಂತ ಜಯಘೋಷವನ್ನ ಕೂಗಿದ್ದನ್ನ ಒಮ್ಮೆ ನೋಡ್ಕೊ. ಎಸ್, ವಿಜುವಲ್ಸ್ ಅನ್ನ ನೋಡಿದ್ರಿ. ಸೊ ಕಾರಣ 2 ಇಲ್ಲಿ ಕೂಡ ಗೊತ್ತಾಗುತ್ತೆ. ಪ್ರೀತಂ ಗೌಡ್ರು ಅಭಿಮಾನಿಗಳು ಪ್ರಜ್ವಲ್ ರೇವಣ್ಣ ಸೋಲನ್ನ ಎಷ್ಟು ಸಂಭ್ರಮಿಸಿದ್ರು, ಶ್ರೇಯಸ್ ಪಟೇಲ್ ಗೆಲುವನ್ನ ಎಷ್ಟು ಸಂಭ್ರಮಿಸಿದ್ರು ಅಂತ ಗೊತ್ತಾಗುತ್ತೆ. ರೀಸನ್ 3ನೇ ಕಾರಣ ಹೇಳ್ತಾ ಹೋಗೋಣ. ಪ್ರೀತಂ ಗೌಡ್ರು ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರೋರು ಯಾರು? ಕ್ವಾಲಿಟಿ ಬಾರ್ ಶರತ್ ಅವರು. ಕ್ವಾಲಿಟಿ ಬಾರ್ ಶರತ್ ಹಾಗೂ ಪ್ರೀತಂ ಗೌಡ್ರು ಬಹಳ ಆಪ್ತರು ಅಂತ ಗೊತ್ತು. ಇನ್ನೂ ಡೀಪ್ ಆಗಿ ಹೋಗಿ ಹೇಳೋದು ಬೇಡ, ಆಗ್ಲಿ. ಇಬ್ರು ಕೂಡ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರ್ತಾರೆ. ಆಮೇಲೆ ಕ್ವಾಲಿಟಿ ಬಾರ್ ಶರತ್ ಅವರು ಹುಡ್ತಬ್ಬದ ಸಂದರ್ಭದಲ್ಲಿ ಪ್ರೀತಂ ಗೌಡ್ರು ಫೋಟೋ ಎಲ್ಲ ಹಾಕೊಂಡು ಹಾಸನದಲ್ಲಿ ಎಲ್ಲಾ ಏರಿಯಾಗಳಲ್ಲೂ ಕೂಡ ಬಿಜೆಪಿ ಅವ್ರು ವಿಶ್ ಮಾಡಿದ್ ಗೊತ್ತು. ಇಷ್ಟೆಲ್ಲದ್ರ ಬೆನ್ನಲ್ಲೇ ಯಾವಾಗ ಅಂಡ್ ನಿಮ್ಗೆ ಗೊತ್ತಿರಲಿ, ಇದೇ ಕ್ವಾಲಿಟಿ ಬಾರ್ ಶರತ್ ಅವರು ನೇರವಾಗಿ ನಿಂತ್ಕೊಂಡು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡೋದು. ಚುನಾವಣೆಗೆ 2 ದಿನ ಇರಬೇಕಾದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಇದೇ ಕ್ವಾಲಿಟಿ ಬಾರ್ ಶರತ್ ಅವರ ಮನೆಗೆ ಹೋಗ್ತಾರೆ. ಕ್ವಾಲಿಟಿ ಬಾರ್ ಶರತ್ ಜೊತೆ ಫೋಟೋ ತೆಗೆಸ್ಕೊಂಡು ಆ ಫೋಟೋವನ್ನ ಶ್ರೇಯಸ್ ಪಟೇಲ್ ತಮ್ಮ ವಾಟ್ಸಪ್ ಸ್ಟೇಟಸ್ಗೆ ಅಪ್ಲೋಡ್ ಮಾಡ್ತಾರೆ. ಇದಾದ್ಮೇಲೆ ಯಾವಾಗ ಶ್ರೇಯಸ್ ಪಟೇಲ್ ಗೆದ್ರು ಅಂತ ಗೊತ್ತಾಯ್ತೋ, ಶ್ರೇಯಸ್ ಪಟೇಲ್ ಕ್ವಾಲಿಟಿ ಬಾರ್ ಶರತ್ ಅವ್ರನ್ನ ಭೇಟಿ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇದನ್ನ ಕುಮಾರಸ್ವಾಮಿ ಅವರೊಂದ್ ಕಡೆ ಹೇಳ್ತಾರೆ. ಅದನ್ನ ನಾನು ನೆಕ್ಸ್ಟ್ ರೀಸನ್ ಅಲ್ಲಿ ಹೇಳ್ತೀನಿ. ಅಂಡ್ ಯಾವಾಗ ಶ್ರೇಯಸ್ ಪಟೇಲ್ ಗೆದ್ರು, ಇದೇ ಕ್ವಾಲಿಟಿ ಬಾರ್ ಶರತ್ ಅವರ ಮನೆ ಮುಂದೆ ಸಂಭ್ರಮಾಚರಣೆ ನಡೆಯುತ್ತೆ. ಪಟಾಕಿ ಸಿಡಿಸಿ ಸಂಭ್ರಮವನ್ನ ವ್ಯಕ್ತಪಡಿಸ್ತಾರೆ ಬಿಜೆಪಿಯ ಕಾರ್ಯಕರ್ತರು. ಅಂಡ್ ಕ್ವಾಲಿಟಿ ಬಾರ್ ಶರತ್ ಯಾವ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ಗೆಲುವಿನ ರೂವಾರಿ ಆಗಿದ್ರೋ, ಹಾಸನದಲ್ಲಿ ಸಂಪೂರ್ಣ ಈ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ರು, ಅವರನ್ನ ಹೊತ್ತು ಕುಣಿಸಿ ಮೆರೆಸಿ ಸಂಭ್ರಮವನ್ನ ಆಚರಿಸ್ತಾರೆ. ದೃಶ್ಯಾವಳಿಗಳಲ್ಲಿ ನೋಡಬಹುದು. ಆ ದೃಶ್ಯಾವಳಿಗಳನ್ನ ಒಮ್ಮೆ ನೋಡ್ಕೊಬನ್ನಿ. ಕ್ವಾಲಿಟಿ ಬಾರ್ ಶರತ್ ಅವರನ್ನ ಹೊತ್ತು ಕುಣಿದು ಮೆರೆಸಿ ಬಿಜೆಪಿಯ ಕಾರ್ಯಕರ್ತರು ಶ್ರೇಯಸ್ ಪಟೇಲ್ ಕಡೆ ಒಂದ್ಸಲಿ ಜಯಘೋಷಣೆ, ಪ್ರೀತಂ ಗೌಡ್ರ ಕಡೆ ಒಂದ್ಸಲಿ ಜಯಘೋಷಣೆ, ಮತ್ತೆ ಶರತ್ ಅವರ ಪರ ಜಯಘೋಷಣೆ. ಎಸ್, ಆ ದೃಶ್ಯಾವಳಿಗಳನ್ನ ಒಮ್ಮೆ ನೋಡ್ಬಿಡಿ. ಪ್ರಜ್ವಲ್ ರೇವಣ್ಣ ಸೋಲಿಗೆ ಪ್ರೀತಂ ಗೌಡ್ರು ಕಾರಣರಾಗಿರಬಹುದಾದ 3 ಕಾರಣಗಳನ್ನ ಹೇಳಿದೆ. ಈಗ 4ನೇ ಕಾರಣ.
ನಾಲ್ಕನೇ ಕಾರಣ ಏನಿರಬಹುದು? ಮೊನ್ನೆ ಚುನಾವಣೆ ಆದ ಮೇಲೆ ಕುಮಾರಸ್ವಾಮಿ ಅವರು ಅವತ್ತು ರಾತ್ರಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಕುಮಾರಸ್ವಾಮಿ ಅವರು JDS ನ ರಾಜ್ಯಾಧ್ಯಕ್ಷರು ಒಂದು ಕಡೆ, ಮತ್ತೊಂದು ಕಡೆ ಇದೇ ಹಾಸನದ ಮಾಜಿ ಸಂಸದರ, ಹಾಸನದ JDS ಚಿಹ್ನೆಯಿಂದ ಸ್ಪರ್ಧಿಸಿದ್ದ ಪ್ರಜ್ವಲ್ ರೇವಣ್ಣ ಅವರ ಚಿಕ್ಕಪ್ಪ. ಸೊ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಏನ್ ಹೇಳ್ತಾರೆ? ಹಾಸನದಲ್ಲಿ ಕಾಂಗ್ರೆಸ್ನ ಗೆಲುವಲ್ಲ ಇದು, ಹಾಸನದಲ್ಲಿ ಕಾಂಗ್ರೆಸ್ನ ಗೆಲುವಲ್ಲ. ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ ಅಭ್ಯರ್ಥಿ ಯಾರ ಮನೆಗೆ ಹೋಗಿದ್ರು ಅನ್ನೋದು ನಮಗೆ ಗೊತ್ತಿಲ್ವಾ? ಇದು ಕುಮಾರಸ್ವಾಮಿ ಅವರು ಹೇಳ್ತಕ್ಕಂಥದ್ದು. ಪೆನ್ ಡ್ರೈವ್ ಹಂಚಿದವರ ಮನೆಗೆ ಹೋಗಿದ್ರು ಶ್ರೇಯಸ್ ಪಟೇಲ್ ಗೆದ್ದ ಮೇಲೆ. ಇದು ಯಾವುದೋ ಒಂದು ಸಣ್ಣ ಘಟನೆನ ದೊಡ್ಡ ಘಟನೆಯಾಗಿ ಬಿಂಬಿಸುವ ಪ್ರಯತ್ನ ಪಟ್ಟರು ಹಾಸನದಲ್ಲಿ. ಇದೊಂದು ಲೈನ್ ನಾನು ಒಪ್ಕೊಳ್ಳೋದಿಲ್ಲ. ಸಣ್ಣ ಘಟನೆನ ದೊಡ್ಡದಾಗಿ ಬಿಂಬಿಸೋ ಪ್ರಯತ್ನ ಪಟ್ಟರು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಚಿಕ್ಕಪ್ಪ ಕುಮಾರಸ್ವಾಮಿ ಅವರ ಪ್ರಕಾರ ಪೆನ್ ಡ್ರೈವ್ ಪ್ರಹಸನ ಚಿಕ್ಕ ಘಟನೆ, ಯಾಕೆಂದ್ರೆ ಅವರ ಮಗ ಅದ್ರಲ್ಲಿ ಪಾಲ್ಗೊಂಡಿರೋದು ಅಂತ ಹೇಳಲಾಗ್ತಿದೆಯಲ್ಲ, ಹಂಗಾಗಿ ಅವ್ರಿಗೆ ಚಿಕ್ಕ ಘಟನೆ. ಇದೊಂದು ಸ್ಟೇಟ್ಮೆಂಟ್ ನಾನು ಒಪ್ಪೋದಿಲ್ರಪ್ಪ. ಮುಂದಕ್ಕೋಣ. ಮತ್ತೆ ಹೇಳ್ತಾರೆ ಕುಮಾರಸ್ವಾಮಿ ಅವರು ಮುಂದೊಡ್ದು, ಈ ಗೆಲುವು, ಕಾಂಗ್ರೆಸ್ನ ಗೆಲುವು ಕೆಲ ವ್ಯಕ್ತಿಗಳ ನಡವಳಿಕೆಯಿಂದ ಆಗಿರ್ತಕ್ಕಂಥದ್ದು. ಕೆಲ ವ್ಯಕ್ತಿಗಳ ನಡವಳಿಕೆಯಿಂದ ಹಾಸನದಲ್ಲಿ ನಮಗೆ ಸೋಲಾಗಿದೆ. 40,000 ಲೀಡ್ ಯಾವ್ದ್ರಿ? ದೊಡ್ಡದೇನ್ರಿ 40,000 ಲೀಡು ನಮಗೆ? ಅವೆಲ್ಲ ದೊಡ್ಡದಲ್ಲ. ಕೆಲ ವ್ಯಕ್ತಿಗಳಿಂದ 40,000 ಲೀಡ್ ದೊಡ್ಡದಲ್ಲ ಆಗಿರಬಹುದು ಕುಮಾರಸ್ವಾಮಿ ಅವರೇ, ನೀವು 2 ಲಕ್ಷ ಲೀಡಲ್ಲಿ ಗೆದ್ದಿದ್ದೀರಿ. ಬಟ್ ಒಂದು ಹೋಟೆಲ್ ಗೆದ್ರು ಗೆಲುವೆ. ಹಂಗಾಗಿ ಅದನ್ನ ನಾವು ಒಪ್ಕೋಬೇಕು, ನೀವು ಒಪ್ಕೋಬೇಕು. ಬಟ್ ಇಲ್ಲಿ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ಗಳು ನೋಡ್ತಾ ಹೋಗೋಣ. ಮೊದಲನೇದು, ಹಾಸನದಲ್ಲಿ ಕಾಂಗ್ರೆಸ್ನ ಗೆಲುವು ಕಾಂಗ್ರೆಸ್ನ ಗೆಲುವಲ್ಲ. ಎರಡನೇದು, ಫಲಿತಾಂಶ ಬಂದ ಮೇಲೆ ಅಭ್ಯರ್ಥಿ ಎಲ್ಲಿಗೆ ಹೋದ್ರು, ಪೆನ್ ಡ್ರೈವ್ ಹಂಚಿದವ್ರು ಮನೆಗೆ ಹೋಗ್ಲಿಲ್ವಾ. ಮೂರನೇದು, ಈ ಸೋಲಾಗಿರ್ತಕ್ಕಂಥದ್ದು ಕೆಲ ವ್ಯಕ್ತಿಗಳ ನಡವಳಿಕೆಯಿಂದ. ಅಂದ್ರೆ ಇಂಡೈರೆಕ್ಟ್ ಆಗಿ ಕುಮಾರಸ್ವಾಮಿ ಅವರು ಈ ಸೋಲಿಗೆ ಪ್ರೀತಮ್ ಗೌಡ್ರೆ ಕಾರಣ ಅನ್ನೋದನ್ನ ಹೆಸರನ್ನ ಉಲ್ಲೇಖಿಸದೆ ಅವರ ದಾಟಿಯಲ್ಲೇ ಅದು ಗೊತ್ತಾಯ್ತು. ಅವ್ರು ಪೆನ್ ಡ್ರೈವ್ ಹಂಚಿದವ್ರ ಮನೆಗೆ ಹೋಗಿರ್ಲಿಲ್ವಾ ಅಂತ ಹೇಳಿದ್ದು ಶರತ್ ಅವ್ರ ಮನೆಗೆ. ಯಾಕೆಂದ್ರೆ ಪೆನ್ ಡ್ರೈವ್ ಹಂಚಿದ ಪ್ರಕರಣದಲ್ಲಿ ಶರತ್ ಕೂಡ ಆರೋಪಿ. A3 ಇರಬಹುದು. A3 A4 ಗೊತ್ತಿಲ್ಲ, ಅದಕ್ಕೆ A3 ಇರಬಹುದು ಒಂದೇ, ಬಟ್ ಆರೋಪಿನೇ. ಆಯ್ತಾ? ಹಾಗಿದ್ರೆ ಕುಮಾರಸ್ವಾಮಿ ಅವ್ರು ಏನ್ ಹೇಳಿದ್ರು ನೋಡ್ಕೊ. ನೋಡಿ, ಹಾಸನ ಸೋಲಿಕ್ಕೆ ಕಾರಣ ಬೇರೆ ಬೇರೆ ವಿಷಯಗಳಿದೆ. ಅದು ಕಾಂಗ್ರೆಸ್ನ ಗೆಲುವಲ್ಲ. ಅದು ಹಾಸನದಲ್ಲಿ ಗೆದ್ದಿರತಕ್ಕಂಥದ್ದು ಕಾಂಗ್ರೆಸ್ನ ಗೆಲುವಲ್ಲ. ಅದು ಅವ್ರು ಇದೊಂದು ಚುನಾವಣೆಯ ಫಲಿತಾಂಶ ಏನಿದೆ, ಫಲಿತಾಂಶ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಚುನಾವಣಾ ಫಲಿತಾಂಶದ ಘೋಷಣೆ ನಂತರ ಮೊದಲು ಯಾರ ಮನೆಗೆ ಹೋದರು? ಕಾಂಗ್ರೆಸ್ ನಾಯಕರು ಮನೆಗೆ ಹೋದ್ರು? ಯಾರ ಮನೆಗೆ ಹೋದರು? ಪೆನ್ ಡ್ರೈವ್ ಹಂಚಿದವ್ರ ಮನೆಗೆ ಹೋದ್ರು? ಯಾರ ಮನೆಗೆ ಹೋದರು? ಇದೆಲ್ಲ ಚರ್ಚೆ ಬೇಡ. ಸಿದ್ದರಾಮಯ್ಯನವ್ರು, ನಾವು ಹಾಸನ ಜಿಲ್ಲೆಯನ್ನು ಎಂದೂ ಸಹ ದೇವೇಗೌಡರು ರಾಜಕಾರಣಕ್ಕೆ ಬಂದಂಥ ದಿನ 60 ವರ್ಷಗಳಾಗಿದೆ. ಎಂದೂ ಸಹ ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ದಬ್ಬಾಳಿಕೆಯ ರಾಜಕಾರಣ ನಾವು ಮಾಡಲಿಕ್ಕೆ ಹೋಗಿಲ್ಲ ನಮ್ಮ ಕುಟುಂಬದಲ್ಲಿ. ಇದೆಲ್ಲ ಮಧ್ಯದಲ್ಲಿ ಏನೋ ಒಂದು ಸಣ್ಣ ಒಂದು ಘಟನೆಗಳೇನಿದೆ, ಇದು ದೊಡ್ಡ ಮಟ್ಟದಲ್ಲಿ ವಿರೋಧೀಕರಿಸಿರ್ತಕ್ಕಂಥದ್ದೇನಿದೆ, ಅದಕ್ಕೆ ಕಾಲ ಉತ್ತರ ಕೊಡ್ತಾನೆ. ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಆದರೂ ಒಂದು ಮಾತನ್ನು ಹೇಳ್ತಾನೆ, ಹಾಸನ ಜಿಲ್ಲೆಯ ಜನತೆಗೂ ನಮಗೂ ಇರ್ತಕ್ಕಂಥ ಬಾಂಧವ್ಯವೇ ಬೇರೆ. ಈ ಚುನಾವಣೆಯಲ್ಲಿ ಕುತಂತ್ರದ ರಾಜಕಾರಣದ ಮುಖಾಂತರ ಕೆಲವು ವ್ಯಕ್ತಿಗಳ ನಡವಳಿಕೆಗಳಿಂದ ಈ ಚುನಾವಣೆಯಲ್ಲಿ ಸೋಲಾಗಿರ್ತಕ್ಕಂಥ 40,000 ವೋಟ್ ಬದಲಾವಣೆ ಏನು ದೊಡ್ಡ ವಿಷಯವೇ? ಇವತ್ತು ಆ ರೀತಿ ಹೋದರೆ ರಿಪಬ್ಲಿಕ್ ಅಂತಕ್ಕಂಥದ್ದು ನೀವು ಕೇಳೋದಾದರೆ, ಇವತ್ತು ಬೆಂಗಳೂರು ಗ್ರಾಮಾಂತರದ ರಿಸಲ್ಟ್ ಇದೆಯಲ್ಲ, ಅದನ್ನು ಹೇಳಿ. ಸಿದ್ದರಾಮಯ್ಯವ್ರಿಗೆ ಹೇಳ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರದ ರಿಪಬ್ಲಿಕ್ ಏನಿತ್ತು, ರಾಮನಗರ ಜಿಲ್ಲೆಯ ರಿಪಬ್ಲಿಕ್ ಅಂತಕ್ಕಂಥದ್ದೇನು ಇಟ್ಕೊಂಡಿದ್ರು, ಅದಕ್ಕೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನತೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಇವತ್ತು 2,65,000ಕ್ಕೂ ಹೆಚ್ಚಿನ ಬಹುಮತ ಏನಿದೆ, ಅಲ್ಲಿಯ ರಿಪಬ್ಲಿಕ್ ಆಡಳಿತವನ್ನು ಇವತ್ತು ಕೊನೆಗೊಳಿಸಿದ್ದಾರೆ ಅಂತಕ್ಕಂಥ ಹೇಳಿದ್ರೆ ನಾನು ಮುಖ್ಯಮಂತ್ರಿಗಳು ಹೇಳಿದ್ರೆ ಒಪ್ಕೋತೀನಪ್ಪ. ಎಸ್, ಇದು ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್. ಐದನೇದು, ಪ್ರಜ್ವಲ್ ರೇವಣ್ಣ ಅವರ ಸೋಲಿಗೆ ಪ್ರೀತಮ್ ಗೌಡ್ರೆ ಕಾರಣರಾಗಿರಬಹುದು ಅಂತ ಹೇಳೋಕೆ 5ನೇ ರೀಸನ್, ಹಾಸನ ಜಿಲ್ಲಾ JDS ಮಹಿಳಾ ಘಟಕದಿಂದ ಒಂದು ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕ್ತಾರೆ. ಆ ಮಹಿಳಾ ಘಟಕ ಹಾಕುವ ಪೋಸ್ಟ್ ನಲ್ಲಿ ಹೇಳ್ತಾರೆ, NDAಯ ಪ್ರಧಾನಿಯಾಗ ನಿಟ್ಟಿನಲ್ಲಿ, ಮೋದಿ ಅವರು ಪ್ರಧಾನಿ ಆಗುವ ನಿಟ್ಟಿನಲ್ಲಿ ಒಂದೊಂದು ಮತಗಳು ಕೂಡ ಬಹಳ ಅಮೂಲ್ಯವಾಗಿತ್ತು. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ
ಕೇವಲ 5,000 ಮತವನ್ನ ಪಡೆದಿದ್ದ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ದಿಢೀರಂತ 88,347 ಮತಗಳನ್ನ ಪಡೆಯುತ್ತೆ ಅಂತ ಅಂದ್ರೆ ಇದರ ಹಿಂದೆ ಬಿಜೆಪಿಯ ನಾಯಕರಾದ ಪ್ರೀತಮ್ ಗೌಡ ಅವರ ಕೈವಾಡವಿದೆ. ತಮ್ಮ ದ್ವೇಷಕ್ಕೋಸ್ಕರ, ತಮ್ಮ ಅಸೂಹೆಗೋಸ್ಕರ, ತಮ್ಮ ವೈಯಕ್ತಿಕ ಕಾರಣಕ್ಕೋಸ್ಕರ ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ಸೋಲಿಸಿದ್ರು. ಕಳೆದ 25 ವರ್ಷಗಳಿಂದ ನಾವು ಮೈತ್ರಿ ಮಾಡ್ಕೊಳ್ಳದಲ್ಲೇ ಬಿಜೆಪಿ ಜೊತೆ ಅಧಿಕಾರವನ್ನ ಇಟ್ಕೊಂಡಿದ್ವಿ. ಆದ್ರೆ ಇದೀಗ NDA ಜೊತೆ ಮೈತ್ರಿ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಕಳ್ಕೊಂಡ್ವಿ ಕ್ಷೇತ್ರವನ್ನ. ಇದಕ್ಕೆ ಪ್ರೀತಮ್ ಗೌಡ್ರೆ ಕಾರಣ. ಕುಮಾರಸ್ವಾಮಿ ಅವರು ಇಲ್ಲಿಯ JDS ಕಾರ್ಯಕರ್ತರನ್ನ ರಕ್ಷಿಸಬೇಕು ಅಂತ ಈ ತರ ಒಂದಿಷ್ಟು ಪೋಸ್ಟ್ ಗಳನ್ನ ಹಾಕೊಂಡಿದ್ದಾರೆ. ಸೊ ಅವರು ನೇರವಾಗಿ ಕ್ಲೈಮ್ ಮಾಡ್ತಾ ಇದ್ದಾರೆ, ಜಿಲ್ಲಾ JDS ಮಹಿಳಾ ಘಟಕ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸೋಲಿಗೆ ಮೈತ್ರಿ ನಾಯಕ ಪ್ರೀತಮ್ ಗೌಡ್ರೆ ಕಾರಣ ಅಂತಕ್ಕಂಥದ್ದು ನಾನು ಹೇಳ್ತಾ ಇರೋದಲ್ರಪ್ಪ, JDS ನ ಮಹಿಳಾ ಘಟಕದವ್ರು ಹಾಕೊಂಡಿರೋ ಪೋಸ್ಟ್. ಆ ಪೋಸ್ಟ್ ನೋಡ್ಬಿಡಿ ಪಕ್ಕದಲ್ಲಿ ಏನೇನ್ ಬರ್ಕೊಂಡಿದ್ದಾರೆ ಅಂತ. ಹಾಗಿದ್ರೆ ಪ್ರೀತಮ್ ಗೌಡ್ರು ಪ್ರಜ್ವಲ್ ರೇವಣ್ಣ ಅವರ ಸೋಲಿಗೆ ಕಾರಣರಾದ್ರ ಅನ್ನೋ ಪ್ರಶ್ನೆ ಎವಿಡೆನ್ಷಿಯಲಿ 5 ಕಾರಣಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತೊಂದ್ ಕಡೆ ಈಗ ನಿಮಗೆ ಡೌಟ್ ಆಗ್ಬೋದು, ಪ್ರೀತಮ್ ಗೌಡ್ರು ಬಿಜೆಪಿ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ, ನಿಷ್ಠಾವಂತ ನಾಯಕರಾಗಿ, ಅವರು ಪಕ್ಷಕ್ಕಾಗಿ ದುಡಿದದನ್ನ ನೋಡಿ ಅವರನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿಸ್ಕೊಂಡಿದ್ದಾರೆ. ಈ ಮೋದಿ ಅವರು ಪ್ರಧಾನಿಯಾಗುವ ನಿಟ್ಟಿನಲ್ಲಿ ಪ್ರೀತಮ್ ಗೌಡ್ರು ಹಗಲು ರಾತ್ರಿ ನಿದ್ದೆ ಗೆಡ್ಡೆ ಎಲ್ಲ ಗೆಟ್ಟು ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಹಾಸನದಲ್ಲಿ ಪ್ರೀತಮ್ ಗೌಡ್ರು ಯಾಕೆ ಪ್ರಜ್ವಲ್ ರೇವಣ್ಣ ಸೋಲ್ಸಕ್ ಓಡಾಡ್ತಾರೆ ಅನ್ನೋ ಪ್ರಶ್ನೆ ಮನೆ ಮಾಡಬಹುದು. ಇದಕ್ಕೆ ಉತ್ತರವನ್ನ ಹುಡುಕ್ತಾ ಹೋದಾಗ ಕಾಣುವ ಪ್ರಶ್ನೆ ಅಭದ್ರತೆ. ಏನ್ ಅಭದ್ರತೆ? ಯಾಕೆ ಪ್ರೀತಮ್ ಗೌಡ್ರಿಗೆ ಅಭದ್ರತೆ? ಎಸ್, ಒಂದು ಕಡೆ ದೆಹಲಿ ಹಾಸನದ ಮಟ್ಟದಲ್ಲಿ ಬಿಜೆಪಿ ಹಾಗೂ JDS ಬದ್ಧ ವೈರಿಗಳಾಗಿದ್ದರು. ಪ್ರೀತಮ್ ಗೌಡ್ರು ತಮ್ಮ ರಾಜಕೀಯ ಅಸ್ತಿತ್ವವನ್ನ ರೇವಣ್ಣ ಕುಟುಂಬದ ವಿರುದ್ಧ ಹೋರಾಡಿ ಅವರ ವಿರುದ್ಧ ಸ್ಟೇಟ್ಮೆಂಟ್ ಗಳನ್ನ ಕೊಡುತ್ತಾ, ಅವರನ್ನ ಲೇವಡಿ ಮಾಡುತ್ತಾ, ಅವರಿಗೆ ಟಾಂಗ್ ಗಳನ್ನ ಕೊಡುತ್ತಾ ತಮ್ಮ ವರ್ಚಸ್ಸನ್ನ ವೃದ್ಧಿಸಿಕೊಂಡು ಬಂದವರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ರೇವಣ್ಣ ಬಂದು ನಿಂತರು 50,000 ಲೀಡಲ್ ಗೆಲ್ತೀನಿ ಅಂತ ರೇವಣ್ಣಗೆ ಪಂತಾವನ ಕೊಟ್ಟಿದ್ರು. ಅದಾದ ಮೇಲೆ ಭವಾನಿ ರೇವಣ್ಣ ಕೊಟ್ಟ ಒಂದು ಸ್ಟೇಟ್ಮೆಂಟ್ಗೆ ಭವಾನಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ನಶೆಯಲ್ಲಿರ್ತಾರೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ರು. ಸೊ ಹೀಗೆ ಪ್ರೀತಮ್ ಗೌಡ್ರು ನಿರಂತರವಾಗಿ JDS ಅನ್ನ ವಿರೋಧ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಯಾವಾಗ ದೆಹಲಿ ಮಟ್ಟದಲ್ಲಿ JDS ಮತ್ತೆ ಬಿಜೆಪಿ ಮೈತ್ರಿ ಆಯ್ತೋ ಪ್ರೀತಮ್ ಗೌಡ್ರು ಅದನ್ನ ಸಹಿಸ್ಲಿಕ್ಕೆ ಆಗಲಿಲ್ಲ. ಅಂಡ್ ಈಗಾಗಲೇ ಮೈತ್ರಿ ಅಸ್ತಿತ್ವದಲ್ಲಿರೋದ್ರಿಂದ ಈ ಮೈತ್ರಿ ಅಂತಕ್ಕಂಥದ್ದು ಮುಂದಿನ ವಿಧಾನಸಭಾ ಚುನಾವಣೆಗೂ ಕೂಡ ಮುಂದುವರಿಯುತ್ತೆ ಅಂತ ಈಗಾಗಲೇ JDS ನ ನಾಯಕರುಗಳು ಕೂಡ ಹೇಳಿದ್ದಾರೆ, ಹಾಗೂ ಬಿಜೆಪಿಯ ರಾಷ್ಟ್ರ ಮಟ್ಟದ ನಾಯಕರುಗಳು ಕೂಡ ಹೇಳಿದ್ದಾರೆ. ಒಂದು ವೇಳೆ ಈ ಮೈತ್ರಿ ಮುಂದುವರೆದು ಬಿಟ್ಟರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಯಾರಿದ್ದಾರೆ? JDS ನ ಸ್ವರೂಪ್ ಪ್ರಕಾಶ್ ಹಾಲಿ ಶಾಸಕರಿದ್ದಾರೆ. ಹಾಗಿದ್ರೆ ಮೈತ್ರಿ ಮುಂದುವರೆದ್ರೆ JDS ಕೇಳೋದೇನು? ಸಹಜವಾಗಿ ನಮ್ಗೆ ಎಲ್ಲೆಲ್ಲಿ ನಮ್ ಶಾಸಕರಿದ್ದಾರೆ ಅಲ್ಲೆಲ್ಲ ಕೂಡ JDS ಗೆ ಟಿಕೆಟ್ ಕೊಡಬೇಕು. ಮೈತ್ರಿ ಅಭ್ಯರ್ಥಿಯನ್ನ ಎಲ್ಲೆಲ್ಲಿ JDS ಶಾಸಕರಿದ್ದಾರೆ ಅಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ JDS ನ ಅಭ್ಯರ್ಥಿಗಳನ್ನ ನಿಲ್ಬೇಕು ಅಂತ ಕೇಳೋದು ಸಹಜ. ಅಂತೆಯೇ ಹಾಸನದಲ್ಲೂ ಕೂಡ ಹಾಸನದ ಟಿಕೆಟ್ ಬಹುತೇಕ ಮೈತ್ರಿ ಅಭ್ಯರ್ಥಿಗೆ ಮೀಸಲಾಗಬಹುದು. ಆಗ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಪ್ರೀತಮ್ ಗೌಡ್ರು ಸ್ಪರ್ಧೆ ಮಾಡಕ್ ಆಗೋದಿಲ್ಲ, ಕಣದಿಂದ ಹಿಂದುಳಿಯಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಪ್ರೀತಮ್ ಗೌಡ್ರನ್ನ ಸೋಲಿಸ್ತವ್ರನ್ನ ನಾನು ಮತ್ತೆ ಸೋಲಿಸಲೇಬೇಕು ಅಂತ ಪಟ್ಟಿಡ್ಕೊಂಡು ಕೂತಿದ್ರಲ್ಲ, ಆ ದಾರಿಗಳು ಬಂದಾಗತ್ತೆ. ಈ ಹಿನ್ನೆಲೆಯಲ್ಲಿ ರೇವಣ್ಣ ಅವರ ರಾಜಕೀಯ ಕುಟುಂಬದ ರಾಜಕಾರಣವನ್ನ ಸಂಪೂರ್ಣವಾಗಿ ಬುಡಮೇಲು ಮಾಡಿಬಿಟ್ರೆ, ಮೈತ್ರಿ ಏನಾರು ಮುರಿದು ಬಿದ್ರೆ ಮಾತ್ರ ಪ್ರೀತಮ್ ಗೌಡ್ರಿಗೆ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹಾಸನದಿಂದ ಸ್ಪರ್ಧೆ ಮಾಡಕ್ ಸಾಧ್ಯ ಇಲ್ಲ. ಅಂತ ಅಂದ್ರೆ ಮೈತ್ರಿ ಮುಂದುವರೆದ್ರೆ JDS ನ ಅಭ್ಯರ್ಥಿಯೇ ಇಲ್ಲಿ ಕಣದಲ್ಲಿರ್ತಾರೆ. ಬಿಕಾಸ್ ಸಿಟ್ಟಿಂಗ್ MLA JDS ನ ಶಾಸಕರು ಸ್ವರೂಪ್ ಪ್ರಕಾಶ್ ಇರ್ತಾರೆ. ಹಿಂಗಾಗಿ ಪ್ರೀತಮ್ ಗೌಡ್ರು ಪ್ರಜ್ವಲ್ ರೇವಣ್ಣ ಅವರ ಗೆಲುವಿಗೆ ಎಲ್ಲೋ ಒಂದು ಕಡೆ ತಡೆ ಒಡ್ಡಿದ್ರ ಅಂತಕ್ಕಂಥ ಪ್ರಶ್ನೆ ರಾಜಕೀಯ ವಲಯದಲ್ಲಿ, ಅರಳಿ ಕಟ್ಟೆಗಳಲ್ಲಿ, ರಾಜಕೀಯ ಪಡಸಾಲೆಗಳಲ್ಲಿ ಕೇಳಿ ಬರ್ತಾ ಇದೆ. ಬಟ್ ಜನ ಉತ್ತರ ಕೊಟ್ಟಿದ್ದಾರೆ. ಜನ ಕೊಟ್ಟ ಉತ್ತರಕ್ಕೆ ಕಾರಣ ಯಾರು ಅನ್ನೋದು ಈಗ ಇಲ್ಲಿ ಪ್ರಶ್ನೆ. ಹೌದು, ಒಂದು ಕಡೆ ಪೆನ್ ಡ್ರೈವ್ ಪ್ರಹಸನ ಖಂಡಿತವಾಗ್ಲೂ ದೊಡ್ಡ ಕಾರಣ ಆಗಿರುತ್ತೆ. ಜನ ಉತ್ತರ ಕೊಟ್ಟಿದ್ದಾರೆ. ಕೋರ್ಟ್ ಉತ್ತರ ಕೊಡೋದು ಲೇಟ್ ಆಗಬಹುದೇನೋ, ಜನ ಮಾತ್ರ ಉತ್ತರ ಕೊಟ್ಟಿದ್ದಾರೆ.
ಆದರೆ ಇದರ ಜೊತೆಗೆ ಪೆನ್ ಡ್ರೈವ್ ಜೊತೆಗೆ ಏನೆಲ್ಲ ಸೋಲಿಗೆ ಕಾರಣ ಆಗಿರಬಹುದು ಅಂತ ಹುಡುಕ್ತಾ ಹೋದಾಗ ಪ್ರೀತಮ್ ಗೌಡ್ರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಒಟ್ಟಿನಲ್ಲಿ ಜನರು, ಸನ್ನಿವೇಶಗಳು, ರಾಜಕೀಯ ಮುಖಂಡರುಗಳು ಇವೆಲ್ಲದರ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣ ಸೋಲಿಸಿದ್ದು ಪ್ರಜ್ವಲ್ಲ ಪ್ರೀತಮ್ಮ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನೋಡೋಣ, ಇದಕ್ಕೆ ಇನ್ನೂ ಕೂಡ ಪ್ರೀತಮ್ ಗೌಡ್ರು ಹಾಸನ ಕಡೆಗೆ ಬಂದಿದ್ದರೂ ಮಾಧ್ಯಮಗಳಿಗೆ ಎದುರಾದರೂ ಈ ಬಗ್ಗೆ ಇನ್ನೂ ಕೂಡ ಸ್ಪಷ್ಟೀಕರಣ ಕೊಟ್ಟಿಲ್ಲ, ಈ ಬಗ್ಗೆ ಮಾತಾಡಿಲ್ಲ. ಪ್ರೀತಮ್ ಗೌಡ್ರ ವರ್ಷನ್ ಏನು ಅಂತಂದು ಕೂಡ ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ಕಡೆ.